ಎಲ್ಲರೂ ಕೂಡ ನಮಸ್ಕಾರ. ನಮ್ಮ ರಾಜ್ಯದಲ್ಲಿ SSLC ಪರೀಕ್ಷೆ ಮಾರ್ಚ್ 27ನೇ ತಾರೀಕು ಪ್ರಾರಂಭ ಆಗಬೇಕಾಯಿತು. ಮಾರ್ಚ್ 27ರಿಂದ ಏಪ್ರಿಲ್ 9ವರೆಗೂ ನಡಿಬೇಕಾಗಿತ್ತು. ಸೊ ಈಗ ನಾವು ಲಾಕ್ಡೌನ್ ಆದ್ಮೇಲೆ SSLC ಪರೀಕ್ಷೆಯನ್ನು ಮಾಡಲಿಕ್ಕಾಗಿರ್ಲಿಲ್ಲ. PUC ಒಂದು ಪೇಪರ್ ಕೂಡ ಮಾಡಲಿಕ್ಕಾಗಿರ್ಲಿಲ್ಲ. ಸೊ ಇದ್ರ ನಡುವೆ ನಾನು ಅನೇಕ ಹಿರಿಯರನ್ನ ಈ ಕುರಿತು ಮಾತಾಡ್ಸಿದ್ದೀನಿ. ಈ SSLC ಪರೀಕ್ಷೆನ ನಾವು ಬಹಳಷ್ಟು ಚರ್ಚೆ ಮಾಡಿ ಬೇರೆ ಎಲ್ಲಾನು ಕೂಡ ಅವರ ಅನುಕೂಲತೆಯನ್ನು ನೋಡಿ ನಾವು ದಿನಾಂಕವನ್ನ ನಿಶ್ಚಯ ಮಾಡಿದ್ದೀವಿ. ಸೊ SSLC ಪರೀಕ್ಷೆನ ಜೂನ್ 25ರಿಂದ 25th ಜೂನ್ ಇಂದ 4th ಜುಲೈವರೆಗೂ, ಜುಲೈ 4ನೇ ತಾರೀಕುವರೆಗೂ SSLC ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಒಟ್ಟು ಟೈಮ್ ಟೇಬಲ್ ನ ಆಮೇಲೆ ನಾವು ಪ್ರಕಟಿಸ್ತೀವಿ. ಇಂಗ್ಲಿಷ್, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ. ನಾನು ಎಲ್ಲೋದ್ರು ಕೂಡ ಮಕ್ಕಳು ಅದನ್ನು ಕೇಳ್ತಾರೆ, ಒಂದ್ ದಿವಸ ಗ್ಯಾಪ್ ಬೇಕು ಸರ್ ನಮಗೆ. ಅಲ್ಲಮ್ಮ ಎರಡು ತಿಂಗಳ ಗ್ಯಾಪ್ ಸಿಕ್ಕಿದೆಯಲ್ಲ ಅಂತ ಹೇಳ್ತಾ ಇದೆ. ಅದು ಎಕ್ಸಾಮಿನೇಷನ್ ದಿವಸ ಒಂದ್ ದಿವಸ ಗ್ಯಾಪ್ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಂಗ್ಲಿಷ್, ಗಣಿತ, ವಿಜ್ಞಾನ ಅದು ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ವಿಜ್ಞಾನ, ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ, ಈ 4 ಸಬ್ಜೆಕ್ಟ್ಗೆ ಒಂದೊಂದು ದಿವಸದ ಅಂತರ ಇರ್ತದೆ. ಸೊ ಒಟ್ಟು 10 ದಿವಸದ ಪರೀಕ್ಷೆ. ಇದು SSLC ಒಂದಷ್ಟು ವಿವರಗಳನ್ನ ನಿಮ್ ಜೊತೆ. ಇನ್ನ PUC SSLC ವಿದ್ಯಾರ್ಥಿಗಳು ಹೇಳಿದ್ರಲ್ಲ 8,48,000 ಅಲ್ವಾ? ಹೌದು. ಇನ್ನ PUC ಒಂದೇ ಒಂದು ಪತ್ರಿಕೆ ಉಳಿದಿದೆ, ಇಂಗ್ಲಿಷ್. ಕೆಲವರೆಲ್ಲ ಹೇಳಿದ್ರು ಇಂಗ್ಲಿಷ್ ಯಾಕೆ ಎಕ್ಸಾಮ್ ಮಾಡ್ತೀರಾ, ಬೇಡ, ಬೇರೆ ಪತ್ರಿಕೆಗಳ ಆಧಾರದ ಮೇಲೆ ಮಾರ್ಕ್ಸ್ ಕೊಡ್ಬೋದಲ್ಲ ಅಂತ. ಒಂದು ಸಮಸ್ಯೆ ಬಂದಿರೋದು, ಯಾರ್ಯಾರು ನೀಟ್ ಬರೀತಾರೆ ಅವ್ರಿಗೆ ಇಂಗ್ಲಿಷು ಅತ್ಯಗತ್ಯ. ಸೊ ನಾವು ಕೆಲವರಿಗೆ ಮಾಡಿ ಕೆಲವರಿಗೆ ಮಾಡದೇ ಆಗೋದಿಲ್ಲ. ಅದಕ್ಕೆ 2ನೇ PUCಯ ಇಂಗ್ಲಿಷ್ ಪತ್ರಿಕೆ ಲಾಸ್ಟ್ ಪೇಪರ್ ಯಾವ್ದು ಉಳಿದಿತ್ತು ಆ ಪತ್ರಿಕೆಯ ಜೂನ್ 18ನೇ ತಾರೀಕು ನಡೆಸಲಾಗ್ತದೆ.